Kayo. Mama ninja mo kepi. Ninja mo kepi. ಸೊ ಎಷ್ಟು ದೊಡ್ಡ ಪೇರಳೆಹಣ್ಣು ಸಿಕ್ಕಿತು ನೋಡಿದೆ, ಸೀಬೆಕಾಯಿ. ಇಲ್ಲಿ ಚಟ್ಟಿಯಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಕೂಡ ನಾನು ನೆಟ್ಟಿದ್ದೆ. ಸ್ವಲ್ಪ ಆಚೆ ಸೈಡಲ್ಲಿ ನೆಟ್ಟದುಂಟಲ್ಲ, ಅದು ಕೋಳಿ ಎಲ್ಲ ಉಂಟಲ್ಲ, ಎಲ್ಲ ಹಾಲು ಮಾಡಿ ಎಲ್ಲ ಹಾಕಿದೆ ಅದಕ್ಕೋಸ್ಕರ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನೊಂದು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಮ್ಮದೊಂದು ಕೋಳಿ ಕೊಕ್ಕೋ ಅಂತ ಆಡ್ತದೆ. ಯಾವುದು ಒಂದು ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಲ್ಲ, ಅದರದ್ದೊಂದು ವಾಯ್ಸ್ ಇದ್ದೇ ಇರ್ತದೆ. ನನ್ನ ವಿಡಿಯೋದಲ್ಲಿ ಒಂದು ನಮ್ಮ ಕೋಳಿದೊಂದು ವಾಯ್ಸ್ ಇದ್ದೇ ಇರ್ತದೆ ಯಾವಾಗಲೂ ನೋಡಿದ್ರು. ನೋಡಿ, ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಅದಕ್ಕೂ ಕೂಡ ಗೊತ್ತಾಯಿತು. ಸೊ ಅದು ಕೂಡ ಮಾತಾಡ್ತುಂಟು. ಸೊ ಹಾಗೆ ನಾನಿಲ್ಲಿ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಒಂದು 2 ಪೇರಳೆ ಹಣ್ಣಾಗಿದೆ. ಸೊ ಅದನ್ನು ತೆಗಿಬೇಕಂತ ನಾನಿವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಆದರೆ ತೆಗೆಯುವಾಗ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ನನಗೆ ಒಬ್ಬಳಿಗೆ ಮೊಬೈಲ್ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ನಾನು ಅದನ್ನು ಕೊಯ್ದ ನಂತರ ನಾನು ವಿಡಿಯೋನ ಹಾಕ್ತೇನೆ. ಆನಂತರ ಸ್ವಲ್ಪ ಅಬ್ಬಲಿಗೆ ಕೂಡ ಆಗಿದೆ. ಸೊ ಅದನ್ನು ಕೂಡ ತೆಗೆದು ಕಟ್ಟಬೇಕು ಇವತ್ತು. ಸೊ ನೋಡಿ, ಮುಂಚೆ ಉಂಟಲ್ಲ ಈ ಅಬ್ಬಲಿಗೆ ಅಂತ ಹೇಳಿದರೆ ತುಂಬ ಆಗ್ತಿತ್ತು. ಈ ಫುಲ್ಲು ಸೈಡಲ್ಲಿ ಉಂಟಲ್ಲ, ಇಲ್ಲಿ ಫುಲ್ಲು ನಮ್ಮದು ಈ ಸೈಡಲ್ಲಿ ಎಲ್ಲ ಅಬ್ಬಲಿಗೆ ಇರ್ತಿತ್ತು. ಇಲ್ಲಿ ಸಹ ಅಬ್ಬಲಿಗೆದೇ ಫುಲ್ಲು ಗಿಡ ಎಲ್ಲ ಇದ್ದಿತ್ತು ಇಲ್ಲಿ ಫುಲ್ಲು. ಸೊ ಈಗ ಅಂತ ಹೇಳಿದರೆ ನಾನು ಮುಂಚೆ ಎಲ್ಲ ಅಂದರೆ ನನ್ನ ಅಜ್ಜಿ ಇದ್ದಾಗ ಉಂಟಲ್ಲ, ಅಜ್ಜಿ ಎಲ್ಲ ನೆಟ್ಟದ್ದು ಗಿಡ ಎಲ್ಲ ಮುಂಚೆ ಎಲ್ಲ ಇದೇ ಗಿಡ ತುಂಬ ಎತ್ತರವಾಗಿ ನೆಟ್ಟಿದ್ರು. ಫುಲ್ಲು ಆಚೆ ಸೈಡಲ್ಲಿ ಅಬ್ಬಲಿಗೆದನೇ ಗಿಡ, ಫುಲ್ ಇಲ್ಲಿಂದ ಅಲ್ಲಿ ತನಕ ಸಹ ಕೂಡ ಅಬ್ಬಲಿಗೆದನೇ ಗಿಡ ಇದ್ದದ್ದು. ಸೊ ಈಗ ನೋಡಿ, ಇಲ್ಲಿ ಅಬ್ಬಲಿಗೆದ ಗಿಡ ಉಂಟಲ್ಲ, ಈಗ ಅಂತ ಹೇಳಿದರೆ ನಾವು ತುಂಬ ಕಟ್ಟೆಲ್ಲ ಮಾಡಿದ್ದೀವಿ. ಫುಲ್ಲು ಅಂದರೆ ಅಬ್ಬಲಿಗೆ ತುಂಬ ಆಗ್ತದೆ. ತುಂಬ ಆದರೆ ಉಂಟಲ್ಲ ಕೆಳಗಡೆ ಎಲ್ಲ ಬಿದ್ದು ಹಾಳಾಗಿ ಎಲ್ಲ ಹೋಗ್ತದೆ. ಸೊ ಅದು ಯಾಕೆ ಸುಮ್ಮನೆ ಹಾಳಾಗೋದು ಅಂತ ಹೇಳಿ ನಾನು ಈ ಸಲ ಅಂತಲ್ಲ, ಹೋದ ಸಲ ಸಹ ತುಂಬ ಕಟ್ ಮಾಡಿ ಸ್ವಲ್ಪ ಈಗ ಎಷ್ಟುಂಟು ಅಷ್ಟೇ ಇರೋದೀಗ. ಮುಂಚೆಲ್ಲ ಉಂಟಲ್ಲ ನಾನು ಅಬ್ಬಲಿಗೆ ಗಿಡನೆಲ್ಲ ತುಂಬ ನೆಟ್ಟು ಸಹ ಇದ್ದೆ. ಮತ್ತು ನಾನು ಹೂವೆಲ್ಲ ಕಟ್ಟಿ ಮಾರ್ತಿದ್ದೆ. ಆಫೀಸಿಂದ ಅಂತಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ಸಹ ಕೂಡ ಅಬ್ಬಲಿಗೆನ ಕಟ್ಟಿ ಮಾರ್ತಿದ್ದೆ. ಆವಾಗ ಅಂತ ಹೇಳಿದರೆ ನಮಗೆ ಅಂತ ಹೇಳಿದರೆ ತಗೊಂಡು ಹೋಗೋದು ಬರೋದೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಯಾರಾದರೂ ಕಾಪಿಗೆ ಹೋಗೋರ ಹತ್ರ ಕೊಟ್ಟು ಕಳಿಸ್ತಿದ್ವಿ. ಆವಾಗ ನಮಗೆ ಮಾಲೆಗೆಲ್ಲ ಒಂದು ಮುಳ ಅಂದರೆ ಒಂದು ಮಾಲೆ ಅಂತ ಹೇಳ್ತೇವೆ, ಅದಕ್ಕೆ ನನಗೆ ಸಿಗ್ತಿದ್ದು ನಾನು ಫಸ್ಟ್ ಕಟ್ಟುವಾಗ ನನಗೆ ಸಿಗ್ತಿದ್ದದು 2 ರುಪೀಸ್. ಅಲ್ಲಿ 2 ರುಪೀಸಲ್ಲಿ ನಾನು ಕೊಡ್ತಿದ್ದೆ. ಆವಾಗ ಸಹ ತುಂಬ ಆಗ್ತಿತ್ತು ನನಗೆ ಅಬ್ಬಲಿಗೆ. ಆವಾಗ ನನ್ನ ಅಜ್ಜಿ ತಗ ನಾನು 2 ರುಪೀಸಿಗೆ, ಒಂದು ಮಾಲೆಗೆ 2 ರುಪೀಸಿಗೆ ಕೊಡ್ತಿದ್ದೆ. ಆನಂತರ ನೆಕ್ಸ್ಟ್ 5 ರುಪೀಸ್ ಆಯಿತು, ಆನಂತರ 7 ರುಪೀಸ್ ಆಯಿತು. ಅಂದರೆ ಒಂದು 3-4 ವರ್ಷದ ಹಿಂದೆ 7 ರುಪೀಸಿಗೆ ನಾನು ಮಾಡ್ತಿದ್ದೆ. ಮದುವೆ ಆದ ನಂತರ ನಾನು ಅಂದರೆ ಗಂಡನ ಮನೆಯಲ್ಲಿದ್ದೆಲ್ಲ, ಸೊ ಹಾಗೆ ಇಲ್ಲಿ ಅಬ್ಬಲಿಗೆಲ್ಲ ಕಟ್ಟಿ ನಾನು ಮಾಡ್ತಿರಲಿಲ್ಲ. ಈಗ ಅಂತ ಹೇಳಿದರೆ ಒಂದು ಮಾಲೆಗೆ 10 ರುಪೀಸ್ ತಗೊಳ್ತಾರೆ ಅಂತ ಹೇಳ್ತಿದ್ದಾರೆ, ಕೊಡ್ತಾರಂತೆ ನಮಗೆ 10 ರುಪೀಸ್. ಈಗ ಅಬ್ಬಲಿಗೆ ಕೂಡ ಗಿಡ ಕೂಡ ಅಷ್ಟಿಲ್ಲ. ಮುಂಚೆ ನಾನು ಅಂತ ಹೇಳಿದರೆ ಒಂದು 25-30 ಮಾಲೆ ತನಕ ಒಬ್ಬಳೇ ಕಟ್ತಿದ್ದೆ. ಅಷ್ಟು ಅಮ್ಮ ತೆಗೆದು ಕೊಯ್ದಿಡ್ತಿದ್ದು. ಆನಂತರ ನಾನು ಕೊಯ್ದಿಟ್ಟಿದ್ದನ್ನು ನಾನು ಆಫೀಸಿಂದ ಬಂದು ಉಂಟಲ್ಲ ಕಟ್ಟಲಿಕ್ಕೆ ಶುರು ಮಾಡ್ತಿದ್ದೆ. ಆಫೀಸಿಂದ ಬರುವಾಗ ಲೇಟ್ ಆಗ್ತಿತ್ತು, ಆವಾಗ ನಾನು ಕಟ್ತಿದ್ದೆ ಅಬ್ಬಲಿಗೆನ. ಸೊ ಹಾಗೆ ಇವತ್ತೊಂದು ಅಬ್ಬಲಿಗೆನ ಕೊಯ್ದು ಕಟ್ಟಬೇಕು, ದೇವರಿಗೆ ಸಹ ಇಡಲಿಕ್ಕಾಗ್ತದೆ. ತುಂಬ ದಿವಸ ಆಯಿತು ಅಬ್ಬಲಿಗೆ ಕಟ್ಟದೆ. ನೋಡುವಾಗ ಉಂಟಲ್ಲ ಇದಾಗ್ತದೆ, ಎಲ್ಲ ಉದುರಿಯೆಲ್ಲ ಹೋಗ್ತದಲ್ಲ. ಸ್ವಲ್ಪ ಕಟ್ಟಿ ಆನಂತರ ದೇವರಿಗೆಲ್ಲ ಇಡೋಣ. ಇಲ್ಲಿ ಚಟ್ಟಿಯಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಕೂಡ ನಾನು ನೆಟ್ಟಿದ್ದೆ. ಸ್ವಲ್ಪ ಆಚೆ ಸೈಡಲ್ಲಿ ನೆಟ್ಟದುಂಟಲ್ಲ, ಅದು ಕೋಳಿ ಎಲ್ಲ ಉಂಟಲ್ಲ,
ಎಲ್ಲ ಹಾಲು ಮಾಡಿ ಎಲ್ಲ ಹಾಕಿದೆ. ಅದಕ್ಕೋಸ್ಕರ ಈ ಚಟ್ಟಿಯಲ್ಲಿ ಸ್ವಲ್ಪ ಪುದೀನ ಸೊಪ್ಪೆಲ್ಲ ನೆಟ್ಟಿದ್ದೇನೆ. ಇದು ಕೂಡ ಒಳ್ಳೆಯದಾಗಿ ಬಂದಿದೆ. ಏನಾದರೂ ಮಾಡುವಾಗ ಸ್ವಲ್ಪ ಕಟ್ ಮಾಡಿ ಮಾಡಿದರೆ ಆಯಿತು. ಅದರದ್ದೇ ಅದು ಹಳ್ಳಿದ್ದದ್ದು ಎಲೆ ತುಂಬ ದೊಡ್ಡ ದೊಡ್ಡದಿತ್ತು. ಇದರದ್ದೆಲೆ ಎಲ್ಲ ಅಷ್ಟೊಂದು ದೊಡ್ಡ ದೊಡ್ಡದಿಲ್ಲ. ಆದರೂ ಓಕೆ, ಚಿಕ್ಕ ಚಿಕ್ಕದುಂಟು. ಒಮ್ಮೆಲೆ ನಮಗೆ ಅರ್ಜೆಂಟಿಗೆ ಬೇಕಾದಾಗ ನಾವಿಲ್ಲಿ ಕಟ್ ಮಾಡಿ ತೆಗಿಬೋದು, ಹಾರ್ವೆಸ್ಟ್ ಮಾಡಿ ತೆಗಿಬೋದು. ಸೊ ಹಾಗೆ ಇದನ್ನು ನಾನಿಲ್ಲಿ ಚಟ್ಟಿಯಲ್ಲಿ ನಟ್ಟಿದ್ದೇನೆ. ಇಲ್ಲಿ ನಾನು ಮತ್ತು ರಾಯಲ್ಲಿ ಯಾವ ರೀತಿ ತುಂಟಾಟ ಮಾಡ್ತಿದ್ದೇವೆ ನೋಡಿ. ಅವನನ್ನು ಕೂದಲನ್ನು ಎಳೆಯೋದಂತೆ. ಸೊ ನಾನು ಕೂಡ ಅವನಿಗೆ ಸ್ವಲ್ಪ ಅವನ ಮೇಲ್ಗಡೆ ತಲೆ ಇಟ್ಟು ಮಲಗಿದೆ ಅಲ್ಲ, ಸೊ ಅವನು ನನ್ನ ಕೂದಲನ್ನು ಮತ್ತು ಮುಖ ಎಲ್ಲ ಪಂಚಿ ಇಟ್ಟಿದ್ದಾನೆ ನೋಡಿ ಯಾವ ರೀತಿ ಅವನು ತುಂಟಾಟ ಮಾಡ್ತಿದ್ದಾನೆ ಅಂತ. ಸೊ ಅವನಿಗೂ ಕೂಡ ಖುಷಿ ಆಗ್ತದೆ, ಮತ್ತು ಮಕ್ಕಳನ್ನು ಆಟ ಆಡಿಸಿದರೆ ನಮಗೂ ಕೂಡ ಸ್ವಲ್ಪ ರಿಲೀಫ್ ಸಿಗ್ತದೆ ಅವರೊಟ್ಟಿಗೆ ಆಟ ಆಡ್ತಿದ್ದಾಗ. ಸೊ ಹಾಗೆ ನಾನು ಇವನೊಟ್ಟಿಗೆ ಸ್ವಲ್ಪ ಆಟ ಆಡ್ತಿದ್ದೇನೆ. ಅಬ್ಬ ಸೊ ಎಷ್ಟು ದೊಡ್ಡ ಪೇರಲೆಹಣ್ಣು ಸಿಕ್ಕಿತು ನೋಡಿ. ಇದೆ ಸೀಬೆಕಾಯಿ, ಅದರಲ್ಲಿ 3 ಸೀಬೆಕಾಯಿ ಇತ್ತು. ಅದನ್ನು ಒಂದನ್ನು ಪಕ್ಷಿ ತಿಂದು ಹಾಕಿದೆ ಅಂತ. ಸೊ ಇದೊಂದು ಇತ್ತು, ಮತ್ತೊಂದು ಕಾಯಿ ಅಂದರೆ ಇನ್ನು ಸ್ವಲ್ಪ ಹಣ್ಣಾಗಲಿಕ್ಕುಂಟು. ಆದರೂ ಈ ಥರ ಎಷ್ಟು ಎಲ್ಲೋ ಆದರೂ ಖುಷಿ ಆಗ್ತದೆ ತಿನ್ನಲಿಕ್ಕೆ. ನಾನುಂಟಲ್ಲ ತಿನ್ನಬೇಕಂತ ದಿವಸ ಹೋಗಿ ಹಣ್ಣಾಯ್ತಾ ಅಂತ ನೋಡಿ ಬರೋದು. ಆನಂತರ ಉಂಟಲ್ಲ ಅದನ್ನು ಅಂದರೆ ಇವತ್ತು ತೆಗಿಬೇಕಂತ ಇಡ್ತೇನಲ್ಲ, ಇವತ್ತು ತೆಗಿಬೇಕು ಸಂಜೆ ಅಂತ ಹೇಳುವಾಗ ಅಮ್ಮ ಹೇಳ್ತಾರೆ ಬೇಡ ನಾಳೆ ಬೆಳಗ್ಗೆ ತೆಗಿಯೋಣ ಅಂತ, ಕೊಯ್ಯೋಣ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಕೊಯ್ಯೋಣ ಅಂತ ಹೇಳಿ ಬೆಳಗ್ಗೆ ಹೋದರೆ ಉಂಟಲ್ಲ ಅದರಲ್ಲಿ ಅರ್ಧ ಬಾವಳಿ ಇಲ್ಲದಿದ್ದರೆ ಪಕ್ಷಿಗಳು ಯಾವುದಾದ್ರೂ ತಿಂದು ಹಾಕಿರ್ತದೆ. ಸೊ ನಿನ್ನೆ ಕೂಡ ಆಗಿನದದ್ದು, ಅದು ಕೂಡ ಇದಕ್ಕಿಂತ ಸ್ವಲ್ಪ ಹಣ್ಣಾಗಿತ್ತು. ನಾನು ಹೇಳಿದೆ ಅಮ್ಮನ ಹತ್ರ ಸಂಜೆ ಹೋಗುವಾಗ, ಅಂದರೆ ಆಚೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಸೊ ಹೋಗುವಾಗ ಹೇಳಿದೆ ತೆಗಿಯೋಣಮ್ಮ ಅಂತ. ಅದಕ್ಕೆ ಅಮ್ಮ ಹೇಳಿದರು ಇವತ್ತು ಬೇಡ ನಾಳೆ ಬೆಳಗ್ಗೆ ತೆಗಿಯೋಣ ಅಂತ. ನಾನು ಆವಾಗಲೇ ಹೇಳಿದೆ ನೀವು ನಾಳೆ ಬೆಳಗ್ಗೆ ಅಂತ ಹೇಳ್ತೀರಾ, ಆನಂತರ ಅದು ಏನಾದರೂ ಆಗಿತ್ತು, ಯಾರಾದರೂ ಕೊಯ್ದು ತಗೊಂಡು ಹೋಗಿರ್ತಾರೆ, ಇಲ್ಲದಿದ್ದರೆ ಪಕ್ಷಿಗಳು ತಿಂದು ಹಾಕಿರ್ತದೆ. ತುಂಬ ಎತ್ತರದಿಂದ ಇದ್ದಿದ್ದರಿಂದ ನಮಗೆ ಕೊಯ್ಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ಸೊ ಹಾಗೆ ಇನ್ನು ನಾಳೆ ಬೆಳಗ್ಗೆ ತೆಗಿಯೋಣ ಅಂತ ನಾನು ಸುಮ್ಮನಾದೆ. ಹೇಳಿದ್ದೆ ಅಮ್ಮನ ಹತ್ರ ಬೇಡ ಇವತ್ತೇ ತೆಗಿಯೋಣ, ಈಗ ತೆಗಿಯದಿದ್ದರೆ ಮತ್ತು ನಾಳೆ ನಮಗೆ ಸಿಗೋದಿಲ್ಲ ಅಂತ. ಆದರೆ ಅಮ್ಮ ಕೇಳಲಿಲ್ಲ. ಇಲ್ಲ ಅದು ಸಿಗ್ತದೆ, ನಾಳೆ ಎಲ್ಲಿ ಹೋಗ್ತದೆ, ಅಷ್ಟು ಪಕ್ಕ ಪಕ್ಷಿಗಳದ್ದೇನಿಲ್ಲ, ಬೆಳಗ್ಗೆ ಬೇಗ ತೆಗಿಯೋಣ ಅಂತ ಹೇಳಿ ಬಂದ್ವಿ. ಇವತ್ತು ಬೆಳಗ್ಗೆ ಹೋಗಿ ನಾನು ನೋಡ್ತೇನೆ, ಬೆಳಗ್ಗೆ ಅಂತ ಹೇಳಿದರೆ ನಾನು ಹಲ್ಲು ಉಜ್ಜಿಕೊಂಡು ಮಸ್ಟ್ ನೋಡಿದೆ ನಾನು ಪೇರಲೆ ಮರ. ಯಾಕಂದರೆ ನನಗೆ ಅಷ್ಟು ಇಷ್ಟ ಪೇರಲೆ ಹಣ್ಣು ಅಂತ ಹೇಳಿದರೆ. ಸೊ ಪೇರಲೆ ಹಣ್ಣು ಉಂಟಲ್ಲ, ಈಗ ನಮ್ಮ ಮನೆಯಲ್ಲಿ ಆದರೆ ನಮಗೆ ಸ್ವಲ್ಪ ತಿನ್ನಲಿಕ್ಕೆ ಖುಷಿ ಆಗ್ತದೆ, ಮತ್ತು ಹಾರ್ವೆಸ್ಟಿಂಗ್ ಮಾಡಲಿಕ್ಕೂ ತುಂಬ ಖುಷಿ ಆಗ್ತದೆ. ನನಗೆ ಅಂತ ಹೇಳಿದರೆ ನಾನೇ ಹಾರ್ವೆಸ್ಟ್ ಮಾಡಿ ತಿನ್ನಬೇಕಂತ ತುಂಬ ಇಷ್ಟ. ಸೊ ಹಾಗೆ ನಾನು ಡೈಲಿ ಹೋಗಿ ನೋಡೋದು, ನಾನೇ ಹಾರ್ವೆಸ್ಟ್ ಮಾಡಿ ನಾನು ತಿನ್ನಬೇಕು ಅಂತ. ಆದರೆ ಏನು ಮಾಡೋದು, ನಾನು ಎಷ್ಟು ಅಂದ್ಕೊಂಡ್ರೂ ನನಗೆ ಇಲ್ಲಿವರೆಗೆ ಎಷ್ಟು ಆಗಿದೆ, ತುಂಬ ಆಗಿತ್ತು. ಪಕ್ಷಿಗಳಿಗೆ ತಿಂದರೂ ಒಳ್ಳೆಯದೇ, ಪಕ್ಷಿಗಳಿಗೂ ಕೂಡ ಆಹಾರ ಆಗಿದ್ದಾಗೆ ಆಗ್ತದೆ. ತುಂಬ ಇದ್ದಿದ್ದರಿಂದ ತುಂಬ ಪಕ್ಷಿಗಳೇ ತಿಂದು ಹೋಯಿತು. ಆನಂತರ ನನಗೆ ಸಿಕ್ಕಿದ್ದು ಒಂದು ಆಲ್ಮೋಸ್ಟ್ ಅಂತ ಹೇಳಿದರೆ, ಆಲ್ಮೋಸ್ಟ್ ಅಲ್ಲ, ನನಗೆ ಸಿಕ್ಕಿದ್ದು 1-2 ಅಷ್ಟೇ. ಮೊನ್ನೆ ಒಂದು ಚಿಕ್ಕ ಸಿಕ್ಕಿತ್ತು, ಅದು ಇಡೆಯಲ್ಲಿತ್ತು. ಆನಂತರ ಅದಕ್ಕಿಂತ ಮುಂಚೆ ಒಂದು ಸಲ ಒಂದು ಸಿಕ್ಕಿದೆ, ಹಣ್ಣಾಗಲಿಲ್ಲ, ಕಾಯಿಯಲ್ಲಿ ನಾನು ಕೊಯ್ದಿದ್ದೆ. ಸೊ ಅದು ಟೇಸ್ಟ್ ಇರಲಿಲ್ಲ. ನಂತರ ಚಿಕ್ಕದೆಲ್ಲ ಇತ್ತು. ಆಗ ನಾನು ಪ್ರೆಗ್ನೆನ್ಸಿ ಟೈಮ್ ಆಗಿದ್ದರಿಂದ ನಾನು ಅಷ್ಟೊಂದು ಗಮನ ಕೊಡಲಿಕ್ಕಾಗಲಿಲ್ಲ. ಮಳೆಗಾಲ ಕೂಡ ಅಷ್ಟು ಸಿಹಿ ಕೂಡ ಇರೋದಿಲ್ಲ, ನೀರೆಲ್ಲ ಬಿದ್ದು. ಸೊ ಅದನ್ನು ನಾನು ಬಿಟ್ಟಿದ್ದೆ ಹೋಗಲಿ ಅಂತ. ಮತ್ತು ನನ್ನ ಫ್ರೆಂಡ್ ಹತ್ರ ಹೇಳಿದ್ದೆ ಇಲ್ಲಿ 4-5 ಹಣ್ಣು ಆಗಲಿಕ್ಕೆ ಉಂಟು, ಅದನ್ನು ಕೊಯ್ದು ತಿನ್ನು ಅಂತ. ಸೊ ಅವಳು ಕೂಡ ನಾನಿಲ್ಲ ಅಂತ ಬರಲಿಲ್ಲ, ನಾನು ಹಾಸ್ಪಿಟಲಲ್ಲಿದ್ದೆಲ್ಲ. ಸೊ ನಾನಿಲ್ಲ ಅಂತ ಬರಲಿಲ್ಲ. ಮತ್ತು ನಾನು ಪ್ರೆಗ್ನೆನ್ಸಿ ಟೈಮ್ ನನಗೆ ಹೊರಗಡೆ ಎಲ್ಲ ಬರಲಿಕ್ಕಾಗಲಿಲ್ಲ. ಆ ಟೈಮಲ್ಲಿ ಎಷ್ಟಾಗಿದೆ, ಎಷ್ಟು ಹೋಗಿದೆ, ಎಂತ ಆಗಿದೆ, ಬಿದ್ದೋಗಿದ್ದ ಅಥವಾ ಪಕ್ಷಿಗಳು ತಿಂದು ಹೋಗಿದ್ದ, ಎಂತಾಗಿದೆ ಅಂತ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಮಳೆಗಾಲ ಸಹ ಕೂಡ ಅಂದರೆ ನಮಗೆ ಅಷ್ಟೊಂದು ಸಿಹಿ ಕೂಡ ಇರೋದಿಲ್ಲ ಹಣ್ಣೆಲ್ಲ. ಆದರೂ ಆ ಟೈಮಲ್ಲಿ ಇಂಟ್ರೆಸ್ಟ್ ಕೂಡ ನನಗೆ ಕಮ್ಮಿ ಇತ್ತಲ್ಲ. ಸೊ ನಾನು ಹೊರಗಡೆ ಕೂಡ ಬರಲಿಕ್ಕೆಲ್ಲ ಇರಲಿಲ್ಲಲ್ಲ. ಹಾಗೆ ನಮಗೆ ಸಿಗಬೇಕಿದ್ದದ್ದು ನಾವು ಏನು ಮಾಡದಿದ್ದರೂ ಕೂಡ ಅದು ನಮಗೆ ಸಿಕ್ಕೇ ಸಿಗ್ತದೆ. ಆದರೆ ನಮಗೆ ಸಿಗೋದಿಲ್ಲ ಅಂತಿದ್ದರೆ ಉಂಟಲ್ಲ, ಅದು ನಾವು ಎಷ್ಟು ಕಷ್ಟಪಟ್ಟರು ಅಷ್ಟೇ, ಎಷ್ಟು ಇಷ್ಟಪಟ್ಟರು ಅಷ್ಟೇ ನಮಗೆ ಸಿಗೋದಿಲ್ಲ. ಅದು ನನ್ನ ಲೈಫಲ್ಲಿ ತುಂಬ ಅನುಭವ ಕೂಡ ಆಗಿದೆ.
ನಾನು ಅದಕ್ಕೆ ಯಾವುದು ಕೂಡ ಇಷ್ಟಪಡೋದಿಲ್ಲ, ಇಷ್ಟಪಟ್ಟರೆ ಅದು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನಾನು ಅಷ್ಟೊಂದು ಕೇರ್ ಅಂತ ಹೇಳಿದರೆ ನೋಡೋದು ಬರೋದು, ಬೆಳಗ್ಗೆ ಹೋಗೋದು, ರಾತ್ರಿ ಬೆಳಗ್ಗೆ ಹೋಗಿ ನೋಡಿ ಬರೋದು, ಸಂಜೆ ಹೋಗಿ ನೋಡಿ ಬರೋದು, ಅದನ್ನೆಲ್ಲ ಮಾಡ್ತಾನೆ ಇರ್ತೀನಿ. ಅದೊಂದು ಕ್ರೇಜ್ ಥರ. ಸೊ ಹಾಗೆ ನಿನ್ನೆ ಹಣ್ಣು ನನಗೆ ಸಿಗಲಿಲ್ಲ. ಸೊ ಇವತ್ತು ನೋಡಿ ಇದನ್ನು ಕೂಡ ನಾನು ಅಷ್ಟೇ ಇಷ್ಟಪಟ್ಟು ನೋಡ್ತಿದ್ದೆ. ಸೊ ಇದು ನನಗೆ ಸಿಗಬೇಕಿತ್ತು. ಸೊ ನನಗೇನೇ ಸಿಕ್ತು. ನಿನ್ನೆದ ಹಣ್ಣು ನನಗೆ ಸಿಗಲಿಲ್ಲ, ಅದು ಪಕ್ಷಿಗೆ ಸಿಗಬೇಕಿತ್ತು, ಅದು ಪಕ್ಷಿ ಇತ್ತು. ಸೊ ಹಾಗೆ ಇನ್ನು ಒಂದುಂಟು, ಇನ್ನೆರಡು ಉಂಟು. ಒಂದು ಚಿಕ್ಕದುಂಟು, ಒಂದು ಇದಕ್ಕಿಂತ ಸ್ವಲ್ಪ ಚಿಕ್ಕದುಂಟು. ಅದು ಸ್ವಲ್ಪ ಕಾಯಿ. ಅದನ್ನು ನೋಡೋಣ ಯಾವಾಗ ನನಗೆ ಸಿಗ್ತದೆ ಏನು ಅಂತ. ಸೊ ಇದನ್ನು ನಾನು ಮತ್ತು ಈಗ ಅಮ್ಮ ಇಲ್ಲ, ಸೊ ಅಮ್ಮ ಬಂದ ನಂತರ ಕಟ್ ಮಾಡಿ ತಿಂತೀನಿ. ನನಗೆ ಅಂತೆಲ್ಲ ಕಟ್ ಮಾಡಿ ತಿಂದರೆ ಅಷ್ಟೊಂದು ಮಜಾ ಇರೋದಿಲ್ಲ. ನನಗೆ ಈ ಥರ ನಾನೇ ಬಾಯಲ್ಲಿ ಕಚ್ಚಿ ಇಷ್ಟೇ ಹಣ್ಣಿರಬೇಕು. ಜಾಸ್ತಿ ಹಣ್ಣಾದರೂ ನನಗೆ ಇಷ್ಟ ಆಗೋದಿಲ್ಲ, ಪೇರಳೆ ಹಣ್ಣು. ಸೊ ಹಾಗೆ ಇಷ್ಟು ಹಣ್ಣಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ತಿನ್ನಲಿಕ್ಕೆ, ಟೇಸ್ಟ್ ಕೂಡ ಇರ್ತದೆ. ಸೊ ನೋಡೋಣ, ಅಮ್ಮ ಸ್ವಲ್ಪ ಆಂಟಿ ಮನೆಗೆ ಹೋಗಿದ್ದಾರೆ, ಅವರು ಬಂದ ನಂತರ ಒಟ್ಟಿಗೆ ಕಟ್ ಮಾಡಿ ತಿನ್ನೋಣ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.